ಅಶೋಕ್ ಗೌಡ್ರೆ, ನನ್ನ ಪಾಯಿಂಟ್ ಇರೋದಿಲ್ಲಿ ಈಗ ಮೇಲ್ವರ್ಗದ ಜಾತಿಗಳು ಸಹಜವಾಗಿಯೇ ಅವರ ಸಂಖ್ಯೆ ಕಡಿಮೆ ಬಂತು ಅಂಥೇಳಿ ಯಾವುದೇ ಪಾರ್ಟಿಯಲ್ಲಿರಲಿ ವಿರೋಧ ಮಾಡ್ತಾ ಇದ್ದಾರೆ ಅಂತ. ಕಾಂಗ್ರೆಸ್ಸು ಹೊರತಾಗಿಲ್ಲ, ಇದಕ್ಕೆ ಬಿ ಜೆ ಪಿನೂ ಹೊರತಾಗಿಲ್ಲ. ನಮ್ಮದೇನೋ ಸಂಖ್ಯೆ ಡೌನ್ ಆಗಿಬಿಟ್ಟಿದ್ದಾರೆ, ಡೌನ್ ಮಾಡ್ತಾ ಇದ್ದಾರೆ ಇವರು. ಕಾಲದಿಂದ ನಾವು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ವಿ, ಎಲ್ಲ ಉಲ್ಟಾಪಲ್ಟ ಆಗಿಬಿಡುತ್ತೆ, ಈ ಆತಂಕ ಮೇಲ್ವರ್ಗದಲ್ಲಿ ಇದೆ ಅಂತ. ಇಲ್ಲ, ಒಂದು ಸಾರ್ವಜನಿಕರಿಗೆ ಗೊತ್ತಾಗಲಿ ಏನು ಅಂತಂದರೆ 1931 ಒಂದು ಸೆನ್ಸಸ್ ಆಗ್ತದೆ. ಅದು ಬ್ರಿಟಿಷರು ಮಾಡಿದಂತಹ ಸೆನ್ಸಸ್, ಅದರಲ್ಲಿ ಕಾಸ್ಟ್ ಸೆನ್ಸಸ್ಸು ಸಹ ಸೇರಿರುತ್ತೆ. ಆ ಕಾಸ್ಟ್ ಸೆನ್ಸಸ್ನಲ್ಲಿ ಆಗ ಮೈಸೂರು ಪ್ರಾಂತ್ಯ ಇತ್ತು, ಮೈಸೂರು ಪ್ರಾಂತ್ಯದ ಒಂದು ಸಮೀಕ್ಷೆ ಇತ್ತು, ಜೊತೆಗೆ ನಿಜಾಮರ ಪ್ರಾಂತ್ಯ ಇತ್ತು, ನಿಜಾಮರ ಪ್ರಾಂತ್ಯದ ಒಂದು ಸೆನ್ಸಸ್ ಇತ್ತು, ಹಾಗೆ ಬ್ರಿಟಿಷರ್ ಪ್ರಾಂತ್ಯ ಅಂತ ಇತ್ತು. ಅಂದರೆ ಎಲ್ಲೆಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು ಅಲ್ಲಿ ಆಮೇಲೆ ಒಂದೊಂದು 5-6 ಜನ ರಾಜರಿದ್ದರು, ಜಮಖಂಡಿನಲ್ಲಿ ರಾಜರು, ಹೀಗೆ ಒಂದಷ್ಟು ಜನ ಇದ್ದರು. ಇದನ್ನೆಲ್ಲನೂ ಸಹ ಆವತ್ತೇನೆ ಗೆಜೆಟ್ ಮಾಡಿ ಆವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಮೇಲೆ ಪ್ರೊಜೆಕ್ಷನ್ಸ್ ಮಾಡಿಕೊಂಡು, ಅಂದರೆ ಮುಂದಿನ ಸರ್ಕಾರಗಳು ಬಂದಂತಹದ್ದು, ಯಾರು ನಮ್ಮ ಕೆಂಗಲ್ ಹನುಮಂತೇನೋ ಸರ್ಕಾರ, ದೇವರಾಜ ಅರಸು ಸರ್ಕಾರದವರೆಗೂ ಸಹ, ಅಥವಾ ಚಿನ್ನಪ್ಪರೆಡ್ಡಿ ಆಯೋಗನ ಬೇರೆ ಬೇರೆ ಆಯೋಗಗಳೆಲ್ಲನೂ ಸೇರಿಸ್ಕೊಂಡು ಅದರ ಮೇಲೆ ಪ್ರೊಜೆಕ್ಷನ್ ಮಾಡಿ ಹೇಳ್ತಾ ಇದ್ರು, ಈ ಜಾತಿಗಳು ಇಷ್ಟಿಷ್ಟಿವೆ, ಈ ಜಾತಿಗಳ ಶೈಕ್ಷಣಿಕ ಇಷ್ಟಿದೆ ಅಂತ ಅಂದ್ಬಿಟ್ಟು ಅದ್ರ ಪ್ರೊಜೆಕ್ಷನ್ ಮೇಲೆ ಹೇಳ್ತಾ ಇದ್ರು. ಈಗ ಇವರೇನು ಹೇಳ್ತಾ ಇದ್ದಾರೆ, ಕಾಂತರಾಜ್ ವರದಿನಲ್ಲಿ ನಾವು ಸಮೀಕ್ಷೆ ಮಾಡಿದ್ದೀವಿ ಆನ್ ಗ್ರೌಂಡ್ ಅಂತ ಹೇಳ್ತಿದ್ದಾರೆ. ಈಗ ಆನ್ ಗ್ರೌಂಡ್ ಸಮೀಕ್ಷೆ ಮಾಡಿದರೆ ನಮ್ಮ ಫಸ್ಟ್ ಚಾಲೆಂಜ್ ಏನು ಅಂತಂದರೆ, ನೀವು ಆನ್ ಗ್ರೌಂಡ್ ಸಮೀಕ್ಷೆ ಮಾಡಿದರೆ ಪ್ರಮುಖ ನಾಯಕರಿಂದ ಹಿಡ್ಕೊಂಡು ಸಣ್ಣ ಸಣ್ಣ ವ್ಯಕ್ತಿಗಳವರು ಮನೆಗಳಿಗೆ ಯಾಕೆ ಬಂದಿಲ್ಲ, ವಿಲೇಜೇ ಕವರ್ ಆಗಿಲ್ಲ ಅಷ್ಟು. ಎರಡನೇದೇನು ಅಂತಂದ್ರೆ ಮೋಸ್ಟ್ ಸೈಂಟಿಫಿಕ್ ಅಂದ್ರು, ಅವ್ರು ಬಂದು ಹೇಳ್ಕೊಳ್ಳಿಕ್ಕೆ ಅವಕಾಶ ಅದೇನೋ ಗೊತ್ತಿಲ್ಲಪ್ಪ, ಹಳ್ಳಿಗೆ ಬಂದಿಲ್ಲ. ಕರೆಕ್ಟ್, ಸತ್ಯ, ಅವ್ರು ಹೇಳ್ತಾರೆ. ಈಗ ಹಳ್ಳಿಗೆ ಬಂದಿಲ್ಲ, ಒಂದು ಮನೆಗಾದ್ರೂ ಬಂದಿದಾರ ಅಂತಂದ್ರೆ ಒಂದು ಮನೆಗೆ ಬಂದಿಲ್ಲ. ಒಂದು ಮನೆಗೆ, ನನ್ನ ಹಳ್ಳಿ ಏನಿದೆ ಬೆಂಗಳೂರಿಂದ ಕೇವಲ 25 ಕಿಲೋಮೀಟರ್ ಇರ್ತಕ್ಕಂಥ ನನ್ನ ಹಳ್ಳಿ ಆಯ್ತಾ, ಬೆಂಗಳೂರು ನಗರದಿಂದ ಆಯ್ತಾ, 25 ಕಿಲೋಮೀಟರ್ ಹಳ್ಳಿನಲ್ಲಿ ಅದು ನನ್ನ ಹಳ್ಳಿ ಏನಿದೆ ಹಳ್ಳಿ ತರನಿದೆ ಈಗ್ಲೂ. ಸುತ್ತ ಎಲ್ಲಾನು ಸಿಟಿ ಆಗ್ತಿರೋದಕ್ಕಂಥದ್ದು ಬೇರೆ ಬಿಟ್ಬಿಡಿ, ನನ್ನ ಹಳ್ಳಿ ಏನಿದೆ ಹಳ್ಳಿ ಕಾಂಪ್ಯಾಕ್ಟ್ ಆಗೇ ಇದೆ. 5 ಜನ 10 ಜನ ಮನೆ ಲೇಔಟ್ಗಳಿಗೆ ಹೋಗಿ ಕಟ್ಕೊಂಡಿರೋದು ಬಿಟ್ರೆ ಮಿಕ್ಕಿದೆಲ್ಲ ಮನೆಗಳು ಅಲ್ಲಲ್ಲೇ ಇದೆ. ಅದರಿಂದಾಗಿ ಒಂದು ನನ್ನ ಹಳ್ಳಿಗೆ ಬಂದಿಲ್ಲ ಅಂತಂದ್ರೆ ಇನ್ನು ಎಲ್ಲೋಗಿದ್ದಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂದರೆ, ಮೋಸ್ಟ್ ಸೈಂಟಿಫಿಕ್ ಈ ದೇಶದಲ್ಲಿ ಮೋಸ್ಟ್ ಸೈಂಟಿಫಿಕ್ ಆಗಿ ಸ್ವಾತಂತ್ರ್ಯ ಬಂದ ಮೇಲೆ ಆಗಿರ್ತಕ್ಕಂಥ ಸಮೀಕ್ಷೆ ಅಂತಂದ್ರೆ BP ಮಂಡಲ್ ಕಮಿಷನ್. BP ಮಂಡಲ್ ಕಮಿಷನ್ ಕಾಕಾ ಕೇಲ್ಕರ್ ಕಮಿಟಿ ಆಯೋಗ ಏನಿತ್ತು ಅಂದರೆ 1952 ಟು 54, ಆ ಕಮಿಟಿನಲ್ಲಿ ಒಂದಷ್ಟು ವಿಚಾರಗಳನ್ನು ವೇಟೇಜಸ್ ಏನಿದೆ ಅಂದರೆ ಅವ್ರ ಪ್ಯಾರಾಮೀಟರ್ಸ್, ಇವ್ರೇನು 54 ಪ್ಯಾರಾಮೀಟರ್ ಅಂತ ಹೇಳ್ತಾರೆ, ಆ ಪ್ಯಾರಾಮೀಟರ್ಸ್ ಕಾಂತರಾಜ್ ಕಮಿಟಿನಲ್ಲೂ ಇತ್ತು, ಸಾರಿ ಕಾಕಾ ಕೇಲ್ಕರ್ ಕಮಿಟಿನಲ್ಲಿ ಇತ್ತು. BP ಮಂಡಲ್ ಕಮಿಟಿನಲ್ಲೂ ಸಹ ಇದೇ ಪ್ಯಾರಾಮೀಟರ್ಸ್ನ ಅಂದರೆ ಅವರು 48-46 ಇತ್ತು, ಅದಕ್ಕೆ ವೇಟೇಜಸ್ ಅಂತ ಕೊಟ್ಟಿದ್ರು. ಉದಾಹರಣೆಗೆ ಎಜುಕೇಷನಲ್ ವೇಟೇಜ್ಗೆ ಜಾಸ್ತಿ, ವಾಟರ್ ಆಕ್ಸೆಸ್ಗೆ ಜಾಸ್ತಿ ವೇಟೇಜು, ಸ್ಯಾನಿಟೇಷನ್ ಅಂದರೆ ಟಾಯ್ಲೆಟ್ ಆಕ್ಸೆಸ್ಗೆ ಜಾಸ್ತಿ ಅಂತ ಇತ್ತು. ಅದೇ ಕಲ್ಚರಲ್ ಆಸ್ಪೆಕ್ಟ್ಗೆ ಕಡಿಮೆ ವೇಟೇಜ್ ಇತ್ತು. ಅಂದರೆ 4 ಮುಖ್ಯ ಪ್ಯಾರಾಮೀಟರ್ಸು. ಅದರಲ್ಲಿ ಫಸ್ಟ್ ಪ್ಯಾರಾಮೀಟರ್ ಇಸ್ ಎಜುಕೇಷನ್, ಸೆಕೆಂಡ್ ಪ್ಯಾರಾಮೀಟರ್ ಇಸ್ ಎಕನಾಮಿ, ಥರ್ಡ್ ಪ್ಯಾರಾಮೀಟರ್ ಸೋಷಲ್ ಅಂಡ್ ಫೋರ್ತ್ ಪ್ಯಾರಾಮೀಟರ್ ಕಲ್ಚರಲ್. ಇಂಥದಕ್ಕೆ ವೇಟೇಜಸ್ ಅಂತ ಕೊಟ್ಟಿದ್ರು. ಯಾವುದಕ್ಕೂ ಒಂದು 15 ಪಾಯಿಂಟ್ಸ್ ಕೊಟ್ಟಿದ್ರು, ಇನ್ನೊಂದು 3 ಪಾಯಿಂಟ್ಸ್ ಕೊಟ್ಟಿದ್ರು. ಈಗ ನಮಗೆ ಈಗ ವರದಿನಲ್ಲಿ ನಾವು ನೋಡಿರ್ತಕ್ಕಂಥದ್ದು ಏನು ಅಂತಾರೆ, ವೇಟೇಜಸ್ ಅಂತಕ್ಕಂಥದ್ದು ಇದರಲ್ಲಿ ಇಲ್ಲವೇ ಇಲ್ಲ, ಎಲ್ಲದಕ್ಕೂ ಒಂದೇ ವೇಟೇಜ್. ಅವು ಕ್ಯಾನ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಣ್ಣ ಕಮ್ಯುನಿಟಿ, ಒಂದು ಆದಿ ದ್ರಾವಿಡ ಕಮ್ಯುನಿಟಿ ಅಂತಿದೆ ಅಂತ ಒಂದು, ನಾನು ಯಾವುದೇ ಹೆಸರಿಗೆ ಹೇಳ್ತಾ ಇಲ್ಲ, ಆ ಒಂದು ಕಮ್ಯುನಿಟಿನಲ್ಲಿ ಇರ್ತಕ್ಕಂತಹ ಎಜುಕೇಶನ್ ವೇಟೇಜ್, ಅವ್ರಿಗೆ ಎಜುಕೇಶನ್ ಇಲ್ಲದೆ ಇದ್ರೆ ಅದಕ್ಕೆ ವೇಟೇಜ್ ಜಾಸ್ತಿ ಇರಬೇಕು. ಇನ್ನೊಂದು ಯಾವುದೋ ಕಮ್ಯುನಿಟಿಗೆ ಎಜುಕೇಶನ್ ಇದ್ರೆ ಅವ್ರಿಗೆ ವೇಟೇಜ್ ಕಡಿಮೆ ಇರಬೇಕು. ಅದರಲ್ಲಿ ಒಂದು ಕಲ್ಚರಲ್ಲಿ ಅವ್ರು ಯಾರೋ ಒಬ್ರು ಬಟ್ಟೆ ಹಾಕೊಳ್ತಾರೆ, ಚೆನ್ನಾಗಿ ಬಟ್ಟೆ ಹಾಕೊಂತಾರೆ ಅಂದ್ರೆ ಕಲ್ಚರಲ್ ಒಂದು ಆಸ್ಪೆಕ್ಟ್ ಅಂತ ಇಟ್ಕೊಂಡ್ರೆ ಅದಕ್ಕೆ ವೇಟೇಜ್ ಕಡಿಮೆ ಇರಬೇಕು. ಅಂದ್ರೆ ಉದಾಹರಣೆಗೆ ಏನು ಅಂತಂದ್ರೆ ಅತ್ಯಂತ ಪ್ರಮುಖವಾಗಿ ಇವತ್ತು ವೇಟೇಜಸ್ ನ ವಿಚಾರ ಇಲ್ಲಿ. ಇಡೀ ನೋಡಿ ಸರ್, ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲೂ ಮಾತಾಡೋಣ. ಕಾಕಾ ಕೇಲ್ಕರ್ ಸಮಿತಿಯ ವರದಿ ಕಾಲಘಟ್ಟದಲ್ಲೂ ನಾವಿಲ್ಲ, BP ಮಂಡಲ್ ಕಮಿಟಿ ವರದಿ ಕಾಲಘಟ್ಟದಲ್ಲೂ ನಾವಿಲ್ಲ. ಇದರಲ್ಲಿ ನಿಮಗೆ ಕಾಣಿಸ್ತಿರೋದು ರಾಜಕೀಯ ಉದ್ದೇಶ ಹೈಲೈಟ್ ಆಗಿದೆ ಇದರಲ್ಲಿ ಅಂತ ಒಂದು ಪ್ರತಿಪಕ್ಷವಾಗಿ ನಿಮ್ಮ ಆತಂಕ ಮತ್ತು ಆರೋಪವಾದ. ಪ್ರತಿಪಕ್ಷ ಅನ್ನತಕ್ಕಂತಹದ್ದು ಒಂದಾದ್ರೆ, ಎರಡನೇದೇನು ಅಂದ್ರೆ ಭಾರತದ ಒಂದು ಪ್ರಜೆಯಾಗಿ, ಕರ್ನಾಟಕದ ಒಂದು ಪ್ರಜೆಯಾಗಿ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ಏನೇನ ಮಾಡಿ ತೊಂದರೆ ಇಲ್ಲ, ಆದರೆ ಯಾವ ಪ್ಯಾರಾಮೀಟರ್ಸು ನೀವು ಕಾಕಾ ಕೇಲ್ಕರ್ ತಗೊಂತಿರೋ, ಮಿಲ್ಲರ್ಸ್ ಕಮಿಟಿ ರಿಪೋರ್ಟ್ ತಗೊಂತಿರೋ, ಇನ್ಯಾವುದೋ ಒಂದು ರಿಪೋರ್ಟ್ ತಗೊಂತಿರೋ, ಈ ಒಟ್ಟಿನಲ್ಲಿ ಯಾವುದೋ ಒಂದು ಪ್ಯಾರಾಮೀಟರ್ ಸೆಟ್ ಆಗಿತ್ತು, ಯಾವುದೋ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗಿತ್ತು. ಆ ಸ್ಟ್ಯಾಂಡರ್ಡ್ ಇಟ್ಸ್ ನಾಟ್ ಅಬೌಟ್ ಎನಿಥಿಂಗ್ ಎಲ್ಸ್. ನಾನು ಅದಕ್ಕೋಸ್ಕರನೇ ಕಾಕಾ ಕೇಲ್ಕರ್ BP ಮಂಡಲ್ ಹೇಳಿದ್ದು. ಆ ಒಂದು ಸ್ಟ್ಯಾಂಡರ್ಡ್ ಏನಿತ್ತು BP ನಾಳೆ ದಿನ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮಾಹಿತಿ ಈ ಒಂದು ವರದಿನೇ ಇದರಲ್ಲಿ ಹೈಲೈಟ್ ಆಗಿ ಜಾತಿ ವಿಚಾರ ನಗಣ್ಯ ಆಗಿದ್ರೆ
ಜಾತಿ ಹೈಲೈಟೇ ಆಗದೆ ಆಗ್ಲೂ ಇದ್ರೆ ಪ್ರಶ್ನೆ ಏನ್ ಅಶೋಕ್ ಬರ್ತದೆ? ಗೌಡ್ರದ್ದು ವಾದ ಏನಾಗ ಆಗ ಪ್ರಶ್ನೆ ಏನು ಬರ್ತದೆ ಅಂದರೆ ನನ್ನ ಪ್ರಶ್ನೆ ಏನು ಬರ್ತದೆ, ಜಾತಿ ಒಂದು ಸಪ್ರೇಟಾಗಿ ಇಟ್ಕೊಂಡ್ರೆ ಆಗ್ಲೂ ಸಹ ನಾನು ಏನು ಹೇಳ್ತೀನಿ, ವೆಯ್ಟೇಜಸ್ ಬಗ್ಗೆ ಮಾತಾಡ್ತೀನಿ. ಆಗ ಓಕೆ, ವೆಯ್ಟೇಜಸ್ ನೀವು ಎಷ್ಟೆಷ್ಟು ಕೊಟ್ಟಿದ್ದೀರಾ ಅಂತಕ್ಕಂಥ ನನ್ನ ಪ್ರಶ್ನೆ ಆಗ್ತದೆ. ನಿಮ್ಮ ಅಸಂಪ್ಷನ್ ಅದು ಅವ್ರು ಮಾಡೇ ಇಲ್ಲ ಅಂತ ನೀವೇನ್ ಡಿಸೈಡ್ ಮಾಡ್ತೀರಿ? ಇಲ್ಲ, ನಾನು ಈಗ ಏನು ಸೋರಿಕೆ ಆಗಿರ್ತಕ್ಕಂಥ ವರದಿ ಏನಿದೆ, ಸೋರಿಕೆ ಸತ್ಯವಲ್ಲ ಅಲ್ಲ ಅಂತಾರೆ ಒಂದಿನ. ಆಯ್ತು, ಅಕಸ್ಮಾತ್ ಇವತ್ತೇನು ನಾಟಕ ಏನು ಮಾಡಿದ್ರು, ಈಸ್ಕೊಳ್ಳತಕ್ಕಂತಹ ಒಂದು ನಾಟಕ ಮಾಡಿದ್ರು, ಇವರು ಇದನ್ನ 10 ವರ್ಷದ ಮಾಡ್ಕೊಂಡ್ ಬರ್ತಾನೆ ಅವರೇ. ಯಾರೋ ಮುಖ್ಯಮಂತ್ರಿಗಳು 2016 ರೆಡಿ ಆಗಿತ್ತು ವರದಿ. 2016 ಇಂದ ಹಿಡ್ಕೊಂಡು ಇವತ್ತವರೆಗೂ ಸಹ ಯಾವತ್ತು ಪೊಲಿಟಿಕಲ್ ಕ್ರೈಸಿಸ್ ಬರ್ತದೆ ಅವತ್ತೆಲ್ಲಾನು ಸಹ ನಾನು ಜಾತಿ ವರದಿ ಸ್ವೀಕರಿಸ್ತೀನಿ. ಇವತ್ತೇನೋ ಒಂದು ನಾಟಕ ಮಾಡಿದ್ದಾರೆ ಇಲ್ಲಿ. ಆ ವರದಿನ ಅಕಸ್ಮಾತ್ ಏನಾದ್ರು ಬಹಿರಂಗ ಪಡಿಸ್ತಾರೆ ನಾಳೆ ಬೆಳಗ್ಗೆಗೆ, ಆವತ್ತು ನಾವು ವೇಟೇಜಸ್ ಚೆಕ್ ಮಾಡ್ತೀವಿ ಎಷ್ಟೆಷ್ಟಿದೆ ಅಂತ. ಯಾವ್ದು ಪ್ಯಾರಾಮೀಟರ್ ಸೆಟ್ ಆಗಿದೆ ಈ ದೇಶದಲ್ಲಿ, ಬಿ ಮಂಡಲ್ ಕಮಿಷನ್ ವರದಿ, ಅದಕ್ಕೆ ಕಂಪೇರ್ ಮಾಡ್ಕೊಂಡು ಹೇಳ್ತೀವಿ, ಶೈಕ್ಷಣಿಕವಾಗಿ ನೀವು ಸರಿ ಮಾಡಿದ್ದೀರಾ, ಆರ್ಥಿಕವಾಗಿ ಸರಿ ಮಾಡಿದ್ದೀರಾ, ಸಾಮಾಜಿಕವಾಗಿ ಸರಿ ಮಾಡಿದ್ದೀರಾ ಅಂತಕ್ಕಂಥದ್ದನ್ನ ಆ ವೇಟೇಜಸ್ ಕಂಪೇರ್ ಮಾಡ್ಕೊಂಡು ಹೇಳ್ತೀವಿ.